ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರೀತಿಸ್ ಪ್ರಪಂಚ. ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ನಾವಿವತ್ತು ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಕಳೆದಂತಹ ಕೆಲವೊಂದು ಕ್ಷಣಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. 25th ಮೇ ನನ್ನ ಮಗನ ಬರ್ಡೇ ಇದ್ದಿದ್ದರಿಂದ ಅವನ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿ ಮಧ್ಯಾಹ್ನ 3:30ಗೆ ಮೈಸೂರಿಂದ ಬೆಟ್ಟಕ್ಕೆ ಡೈರೆಕ್ಟ್ ಬರುವಂಥ ಬಸ್ಸಿಗೆ ಬಂದ್ವಿ. ನಾವು ಬೆಟ್ಟಕ್ಕೆ ತಲುಪೋಷ್ಟರಲ್ಲಿ 7:45ರಿಂದ 8 ಗಂಟೆ ಆಗಿತ್ತು. ಇವಾಗ ನಾವೆಲ್ಲ ರೂಮ್ಗೆ ಹೊರಡ್ತಾ ಇದ್ದೀವಿ. ನಮಗೆ ರೂಮು ದೇವಸ್ಥಾನಕ್ಕೆ ತುಂಬ ಹತ್ರ ಆಗೋ ಥರನೇ ಸಿಕ್ಕಿತ್ತು. ಇವಾಗೆಲ್ಲರೂ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೊರಡ್ತಾ ಇದ್ದೀವಿ. ಟೈಮು 9 ಗಂಟೆ ಆಗಿದೆ. ತುಂಬ ಜನ ಇದ್ದರು. ನಾವು 9 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ಆದರೆ ನಾವು ಊಟದ ಹಾಲ್ಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗೋಗಿತ್ತು. ಊಟ ಮುಗಿಸಿ ಎಲ್ಲ ಹೋಗಿ ಮಲ್ಕೊಂಡ್ವಿ. ಇವಾಗ ಆಲ್ರೆಡಿ ಟೈಮು ಬೆಳಗಿನ ಜಾವ 3:30 ಆಗಿದೆ. ನಾನು ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಬಟ್ ಇವ್ರು ಇನ್ನೂ ಸ್ನಾನ ಮಾಡಿಲ್ಲ. ಇವರು ಇಲ್ಲೇ ದೇವಸ್ಥಾನದ ಹತ್ರನೇ ತಣ್ಣೀರು ಸ್ನಾನ ಮಾಡಿ ಉರುಳು ಸೇವೆ ಮಾಡೋಕ್ಕೆ ಅಂತ ಹಾಗೆ ಬಂದಿದ್ದಾರೆ. ಕರ್ಣನ ಪ್ರೆಗ್ನೆಂಟ್ ಟೈಮ್ನಲ್ಲಿ ಇವರು ಹರಕೆ ಮಾಡ್ಕೊಂಡಿದ್ರಂತೆ, ತಾಯಿ ಮತ್ತು ಮಗು ಹುಷಾರಾಗಿ ಬಂದರೆ ಉರುಳು ಸೇವೆ ಮಾಡ್ತೀನಿ ಅಂತ. 4 ವರ್ಷದಿಂದ ಬರಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೀವಿ. ಆದರೆ ಏನೇನೋ ರೀಸನ್ಸ್ಗಳಿಂದ ಬರೋಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ 4 ವರ್ಷ ಆದಮೇಲೆ ಇವತ್ತು ಮಾದಪ್ಪ ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ಇವತ್ತು ಹರಕೆ ತೀರಿಸ್ತಾ ಇದ್ದೀವಿ. ಅದಕ್ಕೆ ಅಲ್ವಾ ಹೇಳೋದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಕರ್ಣ ಇದೇ ಫಸ್ಟ್ ಬರ್ತಾ ಇರೋದು ಮಹದೇಶ್ವರ ಬೆಟ್ಟಕ್ಕೆ.
ಉರುಳು ಸೇವೆನೂ ಮುಗಿಸಿದ್ರು, ಅವ್ರ ಹರಕೆನೂ ತೀರಿಸಿದ್ರು. ಇವರಂತೂ ಫುಲ್ ಸುಸ್ತಾಗಿ ಹೋಗಿದ್ರು, ಮುಖ ಫುಲ್ ಬಾಡೋಗಿತ್ತು. ಆದ್ರೂ ಏನೋ ಒಂಥರ ಖುಷಿ, ಹರಕೆ ತೀರಿಸಿದ್ವಿ, ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಅನ್ನೋದು. ಟೈಮ್ ಇವಾಗ 5:45 ತಲೆ ನೋವ್ತಿದೆ ಅಂತ ಇವಾಗ ಟೀ ಕುಡಿಯೋಕ್ಕೆ ಅಂತ ನಿಂತಿದ್ದಾರೆ.